ಹೊಸ ಹೊಸ ಅಧ್ಯಾಯನ ಶುರು ಮಾಡೋಣ. ರಾಖಿ ಎಲ್ಲಿ ಹೋಯಿತು, ಮೋಟೋ ವ್ಲಾಗ್ ಸೀರೀಸ್ ಎದಕ್ಕೆ ಆಫ್ ಆಯಿತು. ನಾನು ಬೈಕ್ ಹೋದಾಗಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಇಂಟ್ರೆಸ್ಟು ಬರಲಿಲ್ಲ. ನನಗೆ ಮೋಟೋ ವ್ಲಾಗ್ ಮಾಡಬೇಕಂತೇಳಿ ಇಂಟ್ರೆಸ್ಟು ಬರಲಿಲ್ಲ. ಬಟ್ ಮನೆ ಒಂದು ಕಟ್ಸೋಕೆ ಕುಂತೀವಲ್ಲ, ಅಲ್ಲೇ ಪ್ರಾಬ್ಲಮ್ ಆಗಿದ್ದು. ಅದಕ್ಕೆ ನೋಡಿ ಇಲ್ಲೇ ಕಮ್ ಬ್ಯಾಕ್ ಅಂತೇಳಿದೆ ಟಿ ಶರ್ಟ್ ಮೇಲೆ. ನನಗೆ ಗೊತ್ತಿದ್ದಿಲ್ಲ, ನಾನು ವೀಡಿಯೋದಲ್ಲಿ ನೋಡ್ಕೊಂಡೀನಿ. ಯಾಕಂದರೆ ಈ ಬಿಸಿಲಿಗೆ ತಿರುಗಾಡೋಕ್ಕಾಗ್ತಿಲ್ಲ ಗುರು, ಮನುಷ್ಯ ಸತ್ಯ ಹೋಗ್ಬಿಡ್ತಾನೆ. ಇವತ್ತೇನೋ 49 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತೆ ಹೊಸಪೇಟೆಯಲ್ಲಿ. ಏನಿದೇನೋ ಏನಿಲ್ಲ ಗೊತ್ತೇ ಇಲ್ಲ ಗುರು. ನಮಸ್ಕಾರ ಡಾರ್ಲಿಂಗ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನು ಗುರು ಇವನು ಅಚಾನಕ್ಕಾಗಿ ಒಂದು ವಿಡಿಯೋ ಮಾಡ್ತಿದ್ದಾನೆ ಅಂತೇಳಿ ಅನ್ಕೋಬೋದು. ಸೊ ಅನ್ಕೊತೀರ ಗುರು, ಹಾಗೇನಿಲ್ಲ, ನನಗೇ ಇಂಟ್ರೆಸ್ಟ್ ಇದ್ದಿಲ್ಲ ವೀಡಿಯೋಸ್ ಮಾಡೋಕ್ಕೆ. ಎದಕ್ಕಂತಲೂ ಹೇಳ್ತೀನಿ ನೋಡಿ. ಇನ್ನೊಂದು ರಾಖಿ ಎಲ್ಲಿ ಹೋಯಿತು, ಮೋಟೋ ವ್ಲಾಗ್ ಸೀರೀಸ್ ಎದಕ್ಕೆ ಆಫ್ ಆಯಿತು, ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಎದಕ್ಕಂದರೆ ರಾಖಿನ ನಾವು ಸೇಲ್ ಮಾಡಿದ್ವಿ ಗುರು. ಸೊ ಒಂದು ಸೆಕೆಂಡ್, ಏನಪ್ಪ ಇದು ಕಮ್ ಬ್ಯಾಕ್, ಮರಳಿ ಬಂದಿದ್ದೀನಿ ಅಂತೇಳಿ ಅರ್ಥ. ಸೊ ರಾಖಿನ ಸೇಲ್ ಮಾಡಿದ್ವಿ, ಅದು ಹೋಯ್ತು ಗುರು. 3 ಮಂತ್ಸ್ ಆಯ್ತೇನೋ ಸೇಲ್ ಮಾಡಿ ಹೋಯ್ತು. ನಾನು ಅದರಲ್ಲಿ ಅಪ್ಸೆಟ್ ಆದೆ. ನಾನು ಬೈಕ್ ಹೋದಾಗಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಇಂಟ್ರೆಸ್ಟು ಬರಲಿಲ್ಲ. ನನಗೆ ಮೋಟೋ ವ್ಲಾಗ್ ಮಾಡಬೇಕಂತೇಳಿ ಇಂಟ್ರೆಸ್ಟು ಬರಲಿಲ್ಲ. ಆಯಿತು ಇರಲಿ ಅಂತೇಳಿ ಸುಮ್ಮನಾದೆ. ಆಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ ಅಂತೇಳಿ ಅಂದ್ಕೊಂಡೆ, ರಿಯಾಕ್ಷನ್ಸು ಮತ್ತು ಏನೋ ಒಂದು ಗೇಮಿಂಗಿಂದು ಅದು ಇದು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಮನೆ ಒಂದು ಕಟ್ಸೋಕೆ ಕುಂತೀವಲ್ಲ, ಅಲ್ಲೇ ಪ್ರಾಬ್ಲಮ್ ಆಗಿದ್ದು. ಇಲ್ಲಾಂದರೆ ಗುರು ಇಷ್ಟೊತ್ತಿಗೆ 3 ತಿಂಗಳು ವೀಡಿಯೋನೇ ಬರ್ತಿತ್ತು ನಿಮಗೆ. ಸೊ ಅದಕ್ಕೆ ಗುರು ವೀಡಿಯೋಸ್ ಬರಲಿಲ್ಲ. ತುಂಬ ಬೇಜಾರಾಯಿತು, ನನಗೆ ಬೇಜಾರಾಯಿತು. ಸೊ ಇನ್ನು ಮುಂದೆ ರಾಖಿನ ಎದಕ್ಕೆ ಕೊಟ್ಟಿವಿ ಅದೊಂದು ಥಾಟ್ ಇರುತ್ತಲ್ಲ. ಸೊ ಅದನ್ನು ಎದಕ್ಕೆ ಕೊಟ್ಟಿವಿ ಅಂದರೆ, ನಮ್ಮ ಮಾಮ ಬಂದ ಸೀದಾ ಇಲ್ಲಿಂದ ಕಬ್ಬಿಂದ ಬಂದರು. ಸೊ ಏನು ಮಾಡೋಕ್ಕಾಗಲ್ಲ, ಆ ಹುಡುಗ ಬೈಕ್ ಬೇಕಂತಿದ್ದಾನೆ, ಕೊಡೋಣ ಅಂದರೆ ನಾವು ಓಕೆಪ್ಪ ಕೊಟ್ಬಿಡು, ನನಗೇನು ಬೇಕಾಗಿದೆ ಅಂತೇಳಿ ನಾನು ಕೊಟ್ಟೆ. ಸೊ ಅದಕ್ಕೆ ಇವಾಗ ಬೈಕು ಎಲ್ಲೇ ಯಾವುದೋ ಊರಿಗಿರೋದು, ಬಳ್ಳಾರಿ ಹತ್ರ ಯಾವುದೋ ಊರದು, ಅಲ್ಲೇ ಇರೋ ಹುಡುಗ ತಗೊಂಡಿದ್ದಾನೆ. ಬೇರೆ ಕಡೆ ಎಲ್ಲೂ ಹೋಗಿಲ್ಲ, ದೂರ ಇಲ್ಲೇ ಇದೆ, ಅದು ಹತ್ರನೇ ಇದೆ. ಬಟ್ ಇವಾಗ ಆತ ರೀಸೆಂಟಾಗಿ ಏನೋ ಬೆಂಗಳೂರಿಗೆ ತಗೊಂಡೋಗಿದ್ದಾನಂತೆ. ನನಗೆ ಬೇಕಾಗಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲಿದೆ, ನಮ್ಮ ಮಾಮನ ಹತ್ರನೇ ಬಿದ್ದಿದೆ, ಅವನು ತಗೊಂಡೋಗಿದ್ದಾನೆ. ಅವೆಲ್ಲ ಮಾಡ್ಕೋಬಾರ್ದಾಗಿತ್ತು ನಮ್ಮ ಮಾಮ. ಬಟ್ ಆತನ ಹೆಸರು ಮ್ಯಾಗ ರಿಜಿಸ್ಟ್ರೇಷನ್ ಮಾಡಿಸಿ ಆಮೇಲೆ ಮಾರಿದ್ರು ಪರವಾಗಿರ್ತಿದ್ದಿಲ್ಲ. ಅವರವರು ಏನು ಮಾಡೋಕ್ಕಾಗಲ್ಲ, ಇರಲಿ ಪರವಾಗಿಲ್ಲ. ಸೊ ಇನ್ನು ಮುಂದೆ ಮಾಡ್ತೀನಿ ವೀಡಿಯೋಸ್ ಎಲ್ಲ, ಇಲ್ಲ ಅಂತಲ್ಲ. ಆ ಮನೆ ಒಂದಿನ ಸ್ವಲ್ಪ ರೆಡಿ ಮಾಡಿಸ್ಬೇಕು, ಗೃಹ ಪ್ರವೇಶ ಒಂದು ಮಾಡಿಸ್ಬೇಕು. ಅಲ್ಲಿವರೆಗೆ ಯಾವ್ದು ಬರೋಲ್ಲ ಗುರು. ಸೊ ಅದಕ್ಕೆ ನಾನು ಭಾಳ ದಿನದಿಂದ ವೇಟ್ ಮಾಡಿಸಿದ್ದೆ. ಯಾಕಂದರೆ ಅದೇ ಟೈಮ್ ಇಲ್ಲ. ಸೊ ಇವತ್ತು ಫ್ರೀ ಆದೆ ನಾನು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಇಷ್ಟೊತ್ತಿಗೆ ನಾನು ರೆಡಿಯಾಗಿ ಮಲಗಿರ್ತಿದ್ದೆ. ಟೈಮ್ ಇವಾಗ ಎಷ್ಟು ಗೊತ್ತಾ, 8:15. ಇನ್ನು ಮಲಗಿರ್ತಿದ್ದೆ. ಹಾಗೆ 10-10:30 ಹೋಗ್ಬಿಡ್ತೀನಿ ಗುರು. ನನ್ನ ಏನೇನು ಇರ್ತೈತೆ ಏನೇನಿಲ್ಲ ಕೆಲಸಕ್ಕೆ ಆ ಟೈಪ್ ನಾನು ಹೋಗ್ಬಿಡ್ತೀನಿ. ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಏನಾದರೂ ಆ ಮನೆ ಏನಾದರೂ ರೆಡಿ ಆಯಿತು ಅಂದರೆ ದೊಡ್ಡದಾಗೆ ಒಂದು ಹೊಸ ಅಧ್ಯಾಯನ ಶುರು ಮಾಡೋಣ. ಏನಂತ ಅದನ್ನು ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ. ಸೊ ಅದಕ್ಕೆ ನಿಮಗೆಲ್ಲ ಸಾರಿ ಕೇಳ್ತಾ ಇದ್ದೀನಿ. ಭಾಳ ದಿನದ ನಂತರ ವೀಡಿಯೋಸ್ ಬರ್ತಾಯಿದೆ ನಿಮ್ಮ ಮುಂದೆ. ಇನ್ನೊಂದು ಬಾಂಬ್ ಆಗಿರೋ ಒಂದು ಇದು ನೋಡ್ತಾ ಇದ್ದೀನಿ ಗುರು, ಅದು ಹೇಳ್ಬಾರ್ದು, ಹೇಳ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಮುಂದೆ ಹೋಗ್ತಾ ಹೇಳ್ತೀನಿ. ಆ ಬೈಕ್ ಹೋದಾಗಿಂದ ತುಂಬ ಬೇಜಾರಾಯ್ತು. ಒಂಥರ ಹೆಂಡತಿ ನೋಡ್ತಾ ಇದ್ದೆ ನಾನು. ನೀವು ವೈಫ್ನ ಹೇಗೆ ನೋಡ್ತಾ ಇರ್ತೀರ ಆ ಥರ ನೋಡ್ತಿದ್ದೆ ನಾನು. ಆ ಬೈಕ್ನ ಕಳ್ಕೊಂಡಾದ್ಮೇಲೆ ತುಂಬ ಬೇಜಾರಾಗುತ್ತೆ. ಇರಲಿ ಗುರು, ಟೈಮ್ ಅದು ಹಣೆ ಬರ ಅಂತಾರಲ್ಲ, ಎಲ್ಲಿ ಕೂಡಿರುತ್ತೋ ಅಲ್ಲಿ ಕೂಡಿ ಬಂದಿರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ವಿಧಿ ಅಷ್ಟೇ. ನಾವೇನೋ ಒಂದು ಅಂದ್ಕೊಂಡಿರ್ತೀವಿ. ಇನ್ನೊಂದು ಹೇಳ್ತಾ ಇದ್ದೀನಿ,
ಒಂದೇ ಬೈಕು ಒಂದೇ ಇದು ಅಂತೇಳಿ ನಾವು ಓಡಿಸ್ತಾ ಇದ್ರೆ ಅದು ನಮ್ಮ ಮುಟ್ಟಾಳ್ತನ ಗುರು. ಜೀವನದಾಗ ಏನಿಲ್ಲ, ಎಷ್ಟು ಬೈಕ್ ಇದ್ದಾವೆ ಎಷ್ಟಿಲ್ಲ ಅದನ್ನು ಕೂಡ ಟೇಸ್ಟ್ ಮಾಡಿ ಮಾಡಿ ಬಿಟ್ಬಿಡ್ಬೇಕು ಅಂತಾರಲ್ಲ ಆ ಥರ. ಸ್ವಲ್ಪ ಡಬಲ್ ಮೀನಿಂಗ್ ತಿಳ್ಕೊಬೇಡ್ರಿ. ಹಾಗೇನಿಲ್ಲ, ಒಂದೇ ಬೈಕ್ ಮೇಲೆ ಒಂದೇ ಇದ್ರ ಮೇಲೆ ಇರಬಾರ್ದು ಗುರು, ಎಕ್ಸ್ಪೀರಿಯೆನ್ಸ್ ಇರೋಲ್ಲ. ಆಮೇಲೆ ಒಂದೇ ಬೈಕ್ ಅಂದರೆ ಅದು ಹೋಗ್ತಾ ಹೋಗ್ತಾ ನಮಗೆ ಬೇಜಾರು ಅನಿಸ್ಬಿಡುತ್ತೆ. ನೆಕ್ಸ್ಟ್ ಬೈಕಿಗೆ ನಾವು ಯಾವಾಗ ಇಳಿತೀವಿ ಅವಾಗ ಇನ್ನೂ ಖುಷಿ ಆಗುತ್ತೆ. ಇನ್ನೊಂದು ವರ್ಷ ಆದಮೇಲೆ ಅದೊಂದು ಬೇಜಾರಾಗುತ್ತೆ, ಇನ್ನೂ ಬೇರೆ ಬೈಕು. ಆ ಥರ ಚೇಂಜ್ ಮಾಡ್ತಾ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ಮನುಷ್ಯ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಆಗುತ್ತೆ. ಬಟ್ ಒಂದೇ ಬೈಕ್ ಮೇಲೆ ನಾವು ಮಾಡ್ತೀವಿ ಅಂದರೆ ಅದು ವೇಸ್ಟ್. ನನ್ನ ಪ್ರಿಯಾರಿಟಿ ನಾನು ಹೇಳ್ತಾ ಇರೋದು. ನಿಮ್ಮದು ಹೇಗಿದೆ ನನಗೆ ಗೊತ್ತಿಲ್ಲ. ಸೊ ನನ್ನ ಚಾಯ್ಸ್ನ ಹೇಳ್ತಾ ಇದ್ದೀನಿ. ಹೋಗಲಿ, ನಾವು ನೋಡೋಣ ಮುಂದೆ ಒಂದು ಹೊಸ ಅಧ್ಯಾಯನ ಶುರು ಮಾಡೋಣ ಗುರು. ಅದಕ್ಕೆ ನೋಡಿ ಇಲ್ಲಿ ಕಮ್ ಬ್ಯಾಕ್ ಅಂತ ಹೇಳಿದೆ ಟಿ ಶರ್ಟ್ ಮೇಲೆ. ನನಗೆ ಗೊತ್ತಿದ್ದಿಲ್ಲ, ನಾನು ವೀಡಿಯೋದಲ್ಲಿ ನೋಡ್ಕೊಂಡಿನಿ. ಸೊ ಆ ಥರ ಏನೋ ಆಗ್ತಿರುತ್ತೆ, ಏನೋ ಮಾಡೋಕ್ಕೆ ಹೋಗ್ತಿರ್ತೀವಿ, ಏನೋ ಒಂದು ಆಗುತ್ತಲ್ಲ, ಅಲ್ಲೇ ಬೇಜಾರು ಹೊಡಿತೀವಿ ಗುರು ಜೀವನದಾಗ. ನಾವೆಷ್ಟೇ ಏನೇನೋ ಮಾಡೋಕ್ಕೆ ಹೋಗ್ತಾ ಇರ್ತೀನಿ. ಇವಾಗ ಒಂದು ಕೆಲಸ ಮಾಡಬೇಕು, ಆ ಕಡೆ ಹೋಗ್ಬೇಕಂದ್ರೆ ಮನಸ್ಸೇ ಆಗೋಲ್ಲ, ಆ ಥರ ಆಗ್ತಿದೆ. ಇರಲಿ, ಪರವಾಗಿಲ್ಲ. ಸೊ ಇನ್ನು ಮುಂದೆ ಆದರೂ ನಿಮ್ಮ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಮನೆಯಲ್ಲೇ ಕೂತ್ಕೊಂಡು ಕಂಟೆಂಟ್ ಕೊಡ್ತಾಯಿದ್ದೀನಿ. ಮೋಟೋ ವ್ಲಾಗ್ ಬಿಟ್ಬಿಡ್ತೀನಿ. ಯಾಕಂದರೆ ಈ ಬಿಸಿಲಿಗೆ ತಿರುಗಾಡೋಕ್ಕಾಗ್ತಿಲ್ಲ ಗುರು. ಮನುಷ್ಯ ಸತ್ಯ ಹೋಗ್ಬಿಡ್ತಾನೆ. ಇವತ್ತೇನೋ 49 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತೆ ಹೊಸಪೇಟೆಯಲ್ಲಿ. ಏನಿದೇನೋ ಏನಿಲ್ಲ ಗೊತ್ತೇ ಇಲ್ಲ ಗುರು. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಟಾಟಾ, ಬಾಯ್, ಲವ್ ಯು ಆಲ್.